ಎಸ್ ಅವ್ರಿಗೆಲ್ಲ ಯಾಕೆ ಕತ್ತಿಗಳನ್ನ ಕೊಟ್ಬಿಟ್ಟು ನೀವು ರೋಡ್ಗಿಳಿಸಿದೀರಾ? ನೀವು ಯಾಕೆ ಎಲೆಕ್ಷನ್ ಮುಂಚೆನೆ ಯಾಕೆ ಅಟ್ಯಾಕ್ ಮಾಡುತ್ತೆ? ಎಲೆಕ್ಷನ್ ಮುಂಚೆ ಯಾಕೆ ಎಲೆಕ್ಷನ್, ಯಾವುದೇ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಅಥವಾ ಲೋಕ ಸಭೆ ಎಲೆಕ್ಷನ್ ಇರ್ಬೇಕಾದ್ರೆ ಯಾಕೆ ಅಟ್ಯಾಕ್ ಆಗುತ್ತೆ? ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಬದುಕ್ತಾ ಇದ್ದೀವಿ. ಯಾವಾಗ್ಲೂ ಅಷ್ಟೇ, ಬಿಹಾರ ಎಲೆಕ್ಷನ್ ಬರ್ಬೋದು, ಗುಜರಾತ್ ಎಲೆಕ್ಷನ್ ಬರ್ಬೋದು, ಡೆಲ್ಲಿ ಎಲೆಕ್ಷನ್ ಬರುತ್ತೆ, ಹರಿಯಾಣ ಎಲೆಕ್ಷನ್ ಬರುತ್ತೆ, ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ, ಇವಾಗ ಲೋಕಸಭೆ ಎಲೆಕ್ಷನ್ ಬಂದಾಗ ಪ್ರತಿದಿನ ಬ್ಲಾಸ್ಟ್ ಆಗುತ್ತೆ. ಅಮಾಯಕ ಹಿಂದೂಗಳೇ ಆಗ್ಲಿ, ಅಮಾಯಕ ಮುಸ್ಲಿಮರೇ ಆಗ್ಲಿ, ಯಾಕೆ ನಿಮ್ಮ ರಾಜಕೀಯ ದ್ವೇಷಕ್ಕೆ ಸಾಯ್ಬೇಕು? ತೇಜಸ್ವಿ ಸೂರ್ಯ ಹನಿಮೂನ್ಗೆ ಹೋಗಿದ್ರಲ್ಲ, ತೇಜಸ್ವಿ ಸೂರ್ಯ ಮೇಲೆ ಯಾಕೆ ಅಟ್ಯಾಕ್ ಆಗಿಲ್ಲ? ಅಲ್ಲಿ ಯಾಕೆ ರೋಡ್ ಅಲ್ಲಿ ಶೂಟ್ ಮಾಡಿ ಸಾಯಿಸಾಕಿ ಕರ್ಕೊಂಡು ಬಂದ್ರೆ ಈ ಹತ್ಯೆ ಆಗಿರ್ಬಹುದು. ಶತ್ರುಗೂ ಇಂಥ ಸರ್ಕಾರ, ಕೇಂದ್ರ ಸರ್ಕಾರ ಬೇಡ ಮೇಡಮ್. ಪ್ರತಿದಿನ ಬರೀ ಜಾತಿ ಕಾರ್ಡು, ಹಿಂದೂ ಕಾರ್ಡು, ಮುಸ್ಲಿಂ ಕಾರ್ಡು, ದಲಿತ ಕಾರ್ಡುನೇ ಬೆಳೆಸ್ಕೊಂಡು 11 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದೀರಾ. ನಿಮ್ಗೆ ನಾಚಿಕೆ ಆಗಲ್ವಾ ಪ್ರಧಾನಮಂತ್ರಿಗಳೇ? ನೀವ್ ಯಾಕ್ರೆ ಇದ್ದೀರಾ ಅಧಿಕಾರದಲ್ಲಿ? ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಮುಸ್ಲಿಂ ಬಾಂಧವರು ಇರ್ಲಿಲ್ವೇನ್ರಿ ಇಂಡಿಯಾದಲ್ಲಿ? ಇದ್ರಲ್ವಾ? ಇದ್ರು ತಾನೆ. ಅವಾಗ ಯಾವ್ದು ಯುದ್ಧಗಳಾಗ್ತಾ ಇರ್ಲಿಲ್ಲ, ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಾ ಇರ್ಲಿಲ್ಲ. 2014 ಆದ್ಮೇಲೆ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇದೆ? ಯಾಕೆ ಮುಸ್ಲಿಂ ಟ್ಯಾಗ್ ಕಾರ್ಡು, ರೀಜನಲ್ ಕಾರ್ಡು, ಟ್ರಂಪ್ ಕಾರ್ಡು, ಹಿಂದೂ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಾ? ಯಾವತ್ತೂ ಅಷ್ಟೇ ಹಿಂದೂ ಮುಸ್ಲಿಂ ಯಾವಾಗ್ಲೂ ಬಾಯಿಯಾಗೆ ಇರ್ತಾರೆ. ದಯವಿಟ್ಟು ಬಿಜೆಪಿ ಈ ಟ್ರಂಪ್ ಕಾರ್ಡ್ ನ, ಹಿಂದೂ ಕಾರ್ಡ್ ನ ಪ್ಲೇ ಮಾಡೋದ್ ಬಿಟ್ರೆ ಇಡೀ ದೇಶದಲ್ಲಿ ಶಾಂತಿ ಕಾಪಾಡುತ್ತೆ. ಯಾವ್ದೇ ಯುದ್ಧ ಆಗ್ಲಿ, ಯಾವ್ದೇ ಬ್ಲಾಸ್ಟ್ ಆಗ್ಲಿ, ಯಾವಾಗ್ಲೂ ಯಾಕೆ ಮುಸ್ಲಿಮ್ಸ್ ನ ತೋರಿಸ್ತೀರಾ, ದಲಿತರನ್ನ ತೋರಿಸ್ತೀರಾ? ಬೇರೆ ಯಾಕೆ ನಿಮ್ RSS ಅಲ್ಲಿ ಯಾರು ಇಲ್ವಾ? RSS ಅವ್ರಿಗೆಲ್ಲ ಯಾಕೆ ಕತ್ತಿಗಳನ್ನ ಕೊಟ್ಬಿಟ್ಟು ನೀವು ರೋಡ್ಗಿಳಿಸಿದೀರಾ? ನೀವು ಯಾಕೆ ಇವರು ಮೋಹನ್ ಭಾಗವತ್ ಮಾತಾಡ್ತಾರಲ್ಲ, ಹೆಣ್ಮಕ್ಳಿಗೆ ಕತ್ತಿ ಕೊಡ್ತೀವಿ, ಮತ್ತೆ ನಾವು ಇವ್ರಿಗೆ RSS ಅವ್ರಿಗೆ, RSS ಸೇವಕರಿಗೆ ಕತ್ತಿ ಕೊಡ್ತೀವಿ ಅಂತ. ನೀವು ದೇಶ ರಕ್ಷಣೆ ಮಾಡಕ್ ಆಗಲ್ವಾ ನಿಮ್ ಕೈಯಲ್ಲಿ? RSS ಅವರೇ ಸ್ವಯಂ ಸೇವಕರು ಇರೋದಾ? ಯಾಕೆ ಮುಸ್ಲಿಂ ಅಲ್ಲಿ ಆರ್ಮಿ ಆಫೀಸರ್ಸ್ ಇಲ್ವಾ, ನೇವಿ ಆಫೀಸರ್ಸ್ ಇಲ್ವಾ? ಅವರು ಕಾಪಾಡ್ತಾ ಇಲ್ವಾ? ಅಲ್ಲಿ ಕಾಶ್ಮೀರಲ್ಲಿ 370 ಆರ್ಟಿಕಲ್ ನೀವು ಬಂದ್ ಮಾಡಿದ್ರಲ್ಲ, ಅದಾದ್ಮೇಲೆ ಕಾಶ್ಮೀರ ಇವಾಗ ಶಾಂತಿಯಿಂದ ಇದೆ ಅಂತ ಯಾವಾಗ್ಲೂ ಅಮಿತ್ ಶಾ ಹೇಳ್ತಾರಲ್ಲ, ಎಲ್ಲಿ ಶಾಂತಿ ಇದೆ? ಪುಲ್ವಾಮಾ ಅಟ್ಯಾಕ್ ಆಯ್ತು. ಯಾಕೆ ಎಲೆಕ್ಷನ್ ಮುಂಚೆನೆ ಯಾಕೆ ಅಟ್ಯಾಕ್ ಮಾಡುತ್ತೆ? ಎಲೆಕ್ಷನ್ ಮುಂಚೆ ಯಾಕೆ ಎಲೆಕ್ಷನ್, ಯಾವುದೇ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಅಥವಾ ಲೋಕ ಸಭೆ ಎಲೆಕ್ಷನ್ ಇರ್ಬೇಕಾದ್ರೆ ಯಾಕೆ ಅಟ್ಯಾಕ್ ಆಗುತ್ತೆ? ಇದಕ್ಕೆ ಪ್ರಶ್ನೆ ಉತ್ತರ ಕೊಡ್ಬೇಕು ಮೋದಿ ಅವರು. ಮೋದಿ ಒಬ್ರು ಬರೀ ಪಂಚಾಯತ್ ಶಾಪು ಆತರ ಬರೀ ಟ್ರ್ಯಾಕ್ ಕಾರ್ಡ್ ಮಾಡಿ ಪ್ಲೇ ಮಾಡೋದನ್ನ ಬಿಟ್ಬಿಟ್ಟು ದಯವಿಟ್ಟು ದೇಶ ಉದ್ಧಾರ ಮಾಡೋದನ್ನ ನೋಡೋದಕ್ಕೆ ಹೇಳಿ. ಪ್ಲಸ್ ಮತ್ತು ದೇಶದಲ್ಲಿ ಏಕತೆನ ಕಾಪಾಡಬೇಕು. ಒಬ್ಬ ಪ್ರಧಾನ ಮಂತ್ರಿ ಆಗ್ಬಿಟ್ಟು ಏಕತೆ ಬಗ್ಗೆ ಮಾತಾಡ್ಬೇಕು. ರೀಜನಲ್ ಕಾರ್ಡ್ ನ ಪ್ಲೇ ಮಾಡೋದನ್ನ ಎಲ್ಲರೂ ಬಿಟ್ಬಿಡ್ಬೇಕು. ಯಾವಾಗ್ಲೂ ಅಷ್ಟೇ ನೋಡಿ, ಮುಸ್ಲಿಮ್ಸು ನಮ್ ದೇಶದಲ್ಲಿ ನಮ್ಗೆ ಸ್ವತಂತ್ರ ಬರೋಕ್ ಮುಂಚೆನೂ ಇದಾರೆ, ಗೊತ್ತಾಯ್ತಾ? ಅವ್ರು ಯಾವತ್ತಿದ್ರು ಬಾಯಿ ಆಗಿರ್ತಾರೆ. ಯಾವ್ದೇ ಮುಸ್ಲಿಮ್ಸು ಯಾವುದೇ ರೀತಿ ಧರ್ಮ ಯುದ್ಧಕ್ಕೆ ನಿಂತ್ಕೊಂಡಿಲ್ಲ. ಶಾಂತಿಯುತವಾಗಿ ಅವ್ರು ಹೋರಾಟ ಮಾಡ್ತಾ ಇರೋದು. ಇವಾಗ್ಲೂ ರಂಜಾನ್ ಹಬ್ಬ ಬಂದಾಗ್ಲೂ ಅಷ್ಟೇ, ಅವ್ರನ್ನ ನೋಡಿ, ರಂಜಾನ್ ಹಬ್ಬ ಬಂದಾಗ ಬರೀ ಅವ್ರನ್ನ ಟಾರ್ಗೆಟ್ ಮಾಡಕ್ಕಾಗತ್ತೆ. ಪ್ರತಿಯೊಂದು ಅಷ್ಟೇ. ಇವಾಗ ಕರೋನಾ ಟೈಮಲ್ಲೂ ಟಾರ್ಗೆಟ್ ಮಾಡಕ್ಕಾಗತ್ತೆ. ಟಾರ್ಗೆಟ್ ಮಾಡಿದ್ದಾರೆ. ಎಷ್ಟು ಟಾರ್ಗೆಟ್ ಮಾಡಿದ್ರು? ಮುಸ್ಲಿಮ್ಸ್ ಅವರು ಇಲ್ಲ ಅಂತಿದ್ರೆ ಯಾವ್ದೇ ಬಾಡಿಗಳು ಬರ್ನ್ ಆಗ್ತಾ ಇರ್ಲಿಲ್ಲ. ಮತ್ತೆ ಪ್ರತಿಯೊಂದು ಮುಸ್ಲಿಂ ಸಮುದಾಯ ಹೋಗ್ಬಿಟ್ಟು ಎಲ್ಲರಿಗೂ ಊಟ ಕೊಟ್ಟಿದ್ದಾರೆ. ಅದೇ RSS ಅವರು, ಬಿಜೆಪಿ ಅವರು ಊಟ ಕೊಟ್ಟಿದ್ದಾರೆ. ಕರೋನಾದಲ್ಲಿ ಎಲ್ಲ ಬಾಗ್ಲಾಕೊಂಡ್ ಮನೇಲಿ ಇದ್ರು. ತೇಜಸ್ವಿ ಸೂರ್ಯ ಬಂದ್ಬಿಟ್ಟು ಪಂಚಾಯತ್ ಶಾಪ್ ಅವರು ಏನ್ ಪಂಚಾಯತ್ ಶಾಪ್ ಮಾಡಿತಾ ಇದಾರೆ? ಗಾಡಿ ಇದೆಯಲ್ಲ, 2 ವೀಲರ್ 4 ವೀಲರ್, ನಿನ್ಗೆ ಮುಸ್ಲಿಂ ಬಾಂಧವರು ಪಂಚರ್ ಹಾಕಿಲ್ಲ ಅಂದ್ರೆ ನಿನ್ ಗಾಡಿ ನಡ್ಸೋದಕ್ಕಾಗಲ್ಲ. ಅದು ಗೊತ್ತಿಲ್ವಾ ನಿನ್ಗೆ? ಮೇಡಮ್, ಇದೇ ಮಾತನ್ನ ನಾನು ಅಂತಿದ್ರೆ ಎಷ್ಟಿತ್ತು, ಏನಾಗ್ತಿತ್ತು? ವಿವಾದ ಆಗ್ತಿತ್ತು. ಹೌದಾ ಇಲ್ವಾ ಸರ್? ಹೌದಾ ಸರ್? ಈಗ ಈ ನಮ್ ಸಿಸ್ಟರ್ ಏನ್ ಹೇಳಿದ್ರು, ಈ ಮಾತು ನೀವು ನಾನೇನ ಅಂತಿದ್ರೆ, ಮುಸ್ಲಿಮ್ಸ್ ನೋಡಿ ಬೇಕಂತಾನೆ ವಿಷ ಬೀಜ. ಕರೆಕ್ಟಾ? ಇದು ಅವರು ಮನ್ಸಿಂದ ಬಂದಿರೋ ಮಾತಿರು, ಮನದಾಳ ಮಾತಿದು. ಈ ಸಿಸ್ಟರ್ ಕೇಳಿದ್ರು ಅದು ಅಂತಾರೆ. ನಾವೆಂತೀರ ಏನ್ ಗೊತ್ತಾ? ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಬದುಕ್ತಾ ಇದೀವಿ. ಅದನ್ನ ಬದುಕಕ್ ಬಿಡಿ. ನಮ್ಮಲ್ಲಿ ವಿಷ ಬೀಜ ಬಿಡ್ಬೇಡಿ. ರಾಷ್ಟ್ರೀಯ ಪಕ್ಷಗಳು ವಿಷ ಬೀಜ ಬಿಡ್ಬೇಡಿ. ಇವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ದೇವರು ಬುಲ್ಡೋಸರ್ ಬಾಬಾ ಅಂತೆಲ್ಲ ಪೂಜೆ ಮಾಡ್ತಿರಲ್ಲ, ಎಷ್ಟು ಜನ ಮುಸ್ಲಿಂ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿದೆ, ರೇಪ್ ಮಾಡಿದಿರಿ. ಮತ್ತೆ ಮಿಲ್ಕಿಸ್ ಬಾನು ಕೇಸ್ ಏನ್ ಮಾಡಿದ್ರಿ ಮೋದಿ ಅವರೇ? ಗುಜರಾತ್ ಅಲ್ಲಿ ಇದ್ರಲ್ಲ ನೀವು, ಮಿಲ್ಕಿಸ್ ಬಾನುಗೆ ನ್ಯಾಯ ಕೊಡಿಸಿದೀರಾ? ಕೊಡಿಸಿಲ್ಲ ತಾನೆ? ನೀವು ಒಬ್ಬ ಪ್ರಧಾನ ಮಂತ್ರಿ ಆಗಿ ಇವಾಗ್ಲೂ ನ್ಯಾಯ ಕೊಡಿಸ್ತಾ ಇಲ್ಲ. ಇವಾಗ ಬರೀ ಮುಸ್ಲಿಂ ಅಂತ ಟ್ಯಾಗ್ ಲೈನ್ ಮಾಡ್ಕೊಂಡು ಬರೀ ಇವಾಗ ಯಾವಾಗ್ಲೂ ಅಷ್ಟೇ, ಬಿಹಾರ ಎಲೆಕ್ಷನ್ ಬರ್ಬೋದು, ಗುಜರಾತ್ ಎಲೆಕ್ಷನ್ ಬರ್ಬೋದು, ಡೆಲ್ಲಿ ಎಲೆಕ್ಷನ್ ಬರುತ್ತೆ, ಹರಿಯಾಣ ಎಲೆಕ್ಷನ್ ಬರುತ್ತೆ, ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ, ಇವಾಗ ಲೋಕಸಭೆ ಎಲೆಕ್ಷನ್ ಬಂದಾಗ ಪ್ರತಿದಿನ ಬ್ಲಾಸ್ಟ್ ಆಗುತ್ತೆ. ಇವಾಗ ಹಿಂದೂ ಟ್ರಂಪ್ ಕಾರ್ಡ್, ಇವಾಗ ಅಲ್ಲಿ ಮುಸ್ಲಿಮರು ಸೈಯದ್ ಅಹಮದ್ ಅಂತ ಒಬ್ರು ಸತ್ತೋಗಿದ್ದಾರೆ ಕಾಶ್ಮೀರಲ್ಲಿ. ಮೊನ್ನೆ 30 ಅದು ಇದೆ, ನನ್ನ ಹತ್ರ ತೋರಿಸ್ತೀನಿ. ಯಾಕೆ ಅವರು ಮುಸ್ಲಿಂ ಬಾಂಧವರಲ್ಲ? ಯಾಕೆ ಹಿಂದೂ ಅಂತ ಹೇಳ್ಬಿಟ್ಟೆ ಹಿಟ್ ಮಾಡ್ತಾರಾ? ಇವಾಗ ನೀವು 19ನೇ ತಾರೀಕು ನೀವೇ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಇಂಟೆಲಿಜೆನ್ಸ್ ಬ್ಯೂರೋ ಇದೆ ನನ್ನ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗುತ್ತೆ ಅಂತ. ಯಾಕೆ ನಿಮ್ಗೆ ಗೊತ್ತಿರಲಿಲ್ವಾ? 21ನೇ ತಾರೀಕು ರಾಜನಾಥ್ ಸಿಂಗ್ ಕಾಶ್ಮೀರಕ್ಕೆ ಭೇಟಿ ಮಾಡ್ತಾರೆ, 22ನೇ ತಾರೀಕು ಸೇಮ್ ಅಮಿತ್ ಶಾ ಕಾಶ್ಮೀರಕ್ಕೆ ಭೇಟಿ ಮಾಡ್ತಾರೆ. ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಲಿಲ್ವಾ ಈ ತರ ಅಟ್ಯಾಕ್ ಆಗುತ್ತೆ ಅಂತ? ಅಮಾಯಕ ಹಿಂದೂಗಳೇ ಆಗ್ಲಿ, ಅಮಾಯಕ ಮುಸ್ಲಿಮರೇ ಆಗ್ಲಿ, ಯಾಕೆ ನಿಮ್ಮ ರಾಜಕೀಯ ದ್ವೇಷಕ್ಕೆ ಸಾಯ್ಬೇಕು? ಅಷ್ಟೇ ಪ್ರಶ್ನೆ ಇರೋದು. ಅಮಾಯಕರನ್ನ ಯಾಕೆ ಸಾಯ್ತೀರಾ? ಇದುವರೆಗೂ ಬಿಜೆಪಿ ಅವ್ರು ಬಲಿಯಾಗಿದ್ದಾರೆ ಅಥವಾ ಯಾವ್ದೇ ಲೀಡರ್ಸ್ ಬಲಿ ಆಗ್ತಾ ಇದಾರ? ಅಮಾಯಕರು ಸಾಯ್ತಾ ಇದಾರೆ. ಯಾಕೆ ನಿಮ್ ರಾಜಕೀಯ ಉದ್ದೇಶಕ್ಕೆ ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಮಾಯಕರನ್ನ ಸಾಯಿಸ್ತಾ ಇದ್ದೀರಾ ಇಲ್ಲಿ?
ಇವಾಗ ಆಯ್ತು ಅಷ್ಟು ಜನ 200 ಜನ ಒಟ್ಟಿಗೆ ಯಾಕೆ ಇವಾಗ ಪುಲಾಮದಲ್ಲಿ 25 ಜನ ನಮ್ ಸೋಲ್ಜರ್ಸ್ ಸತ್ತೋದ್ರು, ಇದುವರೆಗೂ ನ್ಯಾಯ ಕೊಡ್ಸಕ್ ಆಯ್ತಾ? ನಾನು ಹೋಗಿ ರೋಡ್ ಅಲ್ಲಿ ಇಟ್ ಮಾಡಿ ಸಾಯಿಸ್ತೀನಿ, ಹುಡುಕ್ತೀನಿ ಅಂತ ಹೇಳಿದ್ರೆ 2019 ಹುಡುಕ್ತಾ ಇದೀರೇನ್ರಿ ನೀವು ಪ್ರಧಾನಿ ಆಗಿವಿ? 2019 ನ್ಯಾಯ ಕೊಡ್ತಾ ಇದ್ದೀರಾ ಸೋಲ್ಜರ್ಸ್ಗೆ? ಅಲ್ಲ ಮೇಡಮ್, ಅದೊಂದು